ಈಗ ಅದನ್ನ ಎಂಕ್ವೈರಿ ಮಾಡಕ್ ಹೇಳಿದೀನಿ. ಯಾರ ಗನ್ನಿಂದ ಬುಲೆಟ್ ಬಂದಿದೆ ಅಂತ ಹೇಳಿ ಗೊತ್ತಾಗಬೇಕಲ್ಲ. ಅದು ಬಿಜೆಪಿ ಗನ್ನಿಂದ ಬಂದಿದ್ಯಾ ಇಲ್ಲ ಕಾಂಗ್ರೆಸ್ನವ್ರ ಗನ್ನಿಂದ ಬಂದಿದೆಯಾ? ಅದಕ್ಕೋಸ್ಕರ ಅದನ್ನು ತನಿಖೆ ಮಾಡಿ ಅಂತ ಹೇಳಿದೀನಿ. ಎಂಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ ಇಮಿಡಿಯೇಟ್ ಆಗಿ. ಯಪ್ಪ, ಈಗ ಸತೀಶ್ ರೆಡ್ಡಿ ಅವರು ಕೂಡ ಇಟ್ಕೊಂಡಿದ್ದಾರೆ. ಅವರ ಸೆಕ್ಯೂರಿಟಿಗೋಸ್ಕರ ಏರಲ್ಲಿ ಗನ್ ಫೈರ್ ಮಾಡಿದ್ದಾರೆ. ಅದಕ್ಕೆ ಆ ಫೈರಿಂಗು ಏರ್ನಲ್ಲಿ ಮಾಡಿರೋದು ಇದಕ್ಕೆ ಬಂದಿದೆ, ಮನುಷ್ಯನಿಗೆ ತಗ್ಲಿದೆ. ಅವನು ಯಾರೋ ಒಬ್ಬ ಸತೀಶ್ ರೆಡ್ಡಿ ಅಲ್ಲ, ರಾಜಶೇಖರ್ ರೆಡ್ಡಿ ಸತ್ತೋಗಿದ್ದಾರೆ. ಅದಕ್ಕೆ ಅದು ಯಾವ ಗನ್ನಿಂದ ಬಂದಿದೆ ಅನ್ನೋದು ಗೊತ್ತಾಗಬೇಕಲ್ಲ. ಅದಕ್ಕೆ ತನಿಖೆ ಮಾಡಿ ಹೇಳಿ ಅಂತ ರಿಪೋರ್ಟ್ ಕೊಡಿ ಅಂತ ಹೇಳಿ. ಅಥಾರಿಟಿ ಅವರು ಸರ್ವೆ ಒಂದು ರಿಲೀಸ್ ಮಾಡಿದ್ದಾರೆ ಸರ್. ಆ ಸರ್ವೆನಲ್ಲಿ 91% ಜನ ಇವಿಎಂಗಳು ಮತ್ತೆ ಎಲೆಕ್ಷನ್ ಫೇರ್ ಆಗಿ ನಡೆದಿದೆ ಅಂತ ಹೇಳಿದೆ ಅಂತ ಹೇಳಿದ್ದಾರೆ. So BJP is attacking the Congress, saying that Rahul Gandhi and Priyanka Gandhi has been exposed by the Congress government earlier here in the state. How do you see that, sir? So basically, there is an EVM survey. ಈಗ ಅದನ್ನ ಎಂಕ್ವೈರಿ ಮಾಡಕ್ ಹೇಳಿದೀನಿ. ಯಾರ ಗನ್ನಿಂದ ಬುಲೆಟ್ ಬಂದಿದೆ ಅಂತ ಹೇಳಿ ಗೊತ್ತಾಗಬೇಕಲ್ಲ. ಅದು ಬಿಜೆಪಿ ಗನ್ನಿಂದ ಬಂದಿದೆಯಾ ಇಲ್ಲ ಕಾಂಗ್ರೆಸ್ನವ್ರ ಗನ್ನಿಂದ ಬಂದಿದೆಯಾ? ಅದಕ್ಕೋಸ್ಕರ ಅದನ್ನು ತನಿಖೆ ಮಾಡಿ ಅಂತ ಹೇಳಿದೀನಿ. ಎಂಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ ಇಮಿಡಿಯೇಟ್ ಆಗಿ. ಯಪ್ಪ, ಈಗ ಸತೀಶ್ ರೆಡ್ಡಿ ಅವರು ಕೂಡ ಇಟ್ಕೊಂಡಿದ್ದಾರೆ. ಅವರ ಸೆಕ್ಯೂರಿಟಿಗೋಸ್ಕರ ಏರಲ್ಲಿ ಗನ್ ಫೈರ್ ಮಾಡಿದ್ದಾರೆ. ಅದಕ್ಕೆ ಆ ಫೈರಿಂಗು ಏರ್ನಲ್ಲಿ ಮಾಡಿರೋದು ಇದಕ್ಕೆ ಬಂದಿದೆ, ಮನುಷ್ಯನಿಗೆ ತಗ್ಲಿದೆ. ಅವನು ಯಾರೋ ಒಬ್ಬ ಸತೀಶ್ ರೆಡ್ಡಿ ಅಲ್ಲ, ರಾಜಶೇಖರ್ ರೆಡ್ಡಿ ಸತ್ತೋಗಿದ್ದಾರೆ. ಅದಕ್ಕೆ ಅದು ಯಾವ ಗನ್ನಿಂದ ಬಂದಿದೆ ಅನ್ನೋದು ಗೊತ್ತಾಗಬೇಕಲ್ಲ. ಅದಕ್ಕೆ ತನಿಖೆ ಮಾಡಿ ಹೇಳಿ ಅಂತ ರಿಪೋರ್ಟ್ ಕೊಡಿ ಅಂತ ಹೇಳಿ. ಅಥಾರಿಟಿ ಅವರು ಸರ್ವೆ ಒಂದು ರಿಲೀಸ್ ಮಾಡಿದ್ದಾರೆ ಸರ್. ಆ ಸರ್ವೆನಲ್ಲಿ 91% ಜನ ಇವಿಎಂಗಳು ಮತ್ತೆ ಎಲೆಕ್ಷನ್ ಫೇರ್ ಆಗಿ ನಡೆದಿದೆ ಅಂತ ಹೇಳಿದೆ ಅಂತ ಹೇಳಿದ್ದಾರೆ. So BJP is attacking the Congress, saying that Rahul Gandhi and Priyanka Gandhi has been exposed by the Congress government earlier here in the state. How do you see that, sir? So basically, there is an EVM survey. I will look into it. Rahul Gandhi